ಆ ಏನು ನುಲಿಯ ಚಂದೆಯನ ರೂಪಕ ಬಂತಲ್ಲ, ಕಾಯಕದಿಂದನೇ ನೀವು ಮುಂದೆ ಬಂದಿರಿ. ಆ ರೂಪಕನೇ ಬಹಳ ನಂಬರ್ 1 ಮಾಡಿದ್ರು. ಬಹುಶಃ ಬಹುಮಾನ ಕೊಡೋದಾದ್ರೆ ನಂಬರ್ 1 ಅವ್ರಿಗೆ ಕೊಡಬೇಕು. ಅಷ್ಟೇ ಪರಿಣಾಮಕಾರಿಯಾಗಿ ಹರಳಯ್ಯ ಮದುವೆಂದು ಮಾಡಿದ್ರು. ಅದು ಕಣ್ಣು ಕಿತ್ತಿದ್ದಂತೂ ಖರೇನ ರಕ್ತನ ಬಂತು ಏನೋ ಮಾರಾಯ ಅನ್ನುವಂಗಾಯ್ತು ನಮಗೆ. ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರೆ ಅದೆಲ್ಲ ಸರಿನೇ. ಆದ್ರೆ ಆ ನುಲಿಯ ಚಂದೆಯನ ರೂಪಕ ಮಾತ್ರ ಎಷ್ಟು ಚೆನ್ನಾಗಿತ್ತು, ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಂತ ತಿಳಿಸಿ ಹೇಳ್ತೇನೆ ನಾನು. ಆ ನುಲಿಯ ಚಂದಯ್ಯ ಬಸವಣ್ಣನ ಪ್ರಭಾವಕ್ಕೆ ಒಳಗಾದಂಥ ಒಬ್ಬ ಶೂದ್ರ ಜನಾಂಗಕ್ಕೆ ಸೇರಿದ ಮನುಷ್ಯ. ಬಸವಣ್ಣನಲ್ಲಿ ಒಂದು ದೊಡ್ಡ ಹಿಪ್ನೋಟ್ ಮ್ಯಾಗ್ನೆಟ್ ಪವರ್ ಇತ್ತು. ಅವನ ವ್ಯಕ್ತಿತ್ವದ ಆಕರ್ಷಣೆ ಹಾಗೆ. ಕಾಶ್ಮೀರದಿಂದ ಮೂಳಿಗೆ ಮಾರಯ್ಯ ಬಂದ, ಸೌರಾಷ್ಟ್ರದಿಂದ ಆದಯ್ಯ ಬಂದ, ಅಫ್ಘಾನಿಸ್ತಾನದಿಂದ ಮರುಳು ಶಂಕರದೇವ ಬಂದ. ನೋಡಿ, ದೇಶದ ಉದ್ದಗಲಕ್ಕೂ ಒಂದು 300 ಜನ ಶರಣರು ಬಂದರು. ನಮ್ಮ ಪಟ್ಟಣ ಶೆಟ್ಟರು ಹೇಳಿದ್ರಲ್ಲ, 300 ಜನ ಶರಣರು, ಅದರಲ್ಲಿ 70 ಜನ ಶರಣೆಯರೇ. ಇವತ್ತು ಸಾಕ್ಷರತೆಯ ಪ್ರಸಾರ ಇಷ್ಟಾದರೂ ಕೂಡ ನಾವು ಇಡೀ ದೇಶದಲ್ಲಿನೇ, ಕರ್ನಾಟಕದಲ್ಲಂತೂ 4-5 ಮಂದಿ ಹೆಣ್ಮಕ್ಳು ಇರ್ಬೇಕೇನೋ, ಅವರು ಅಂತ ದೊಡ್ಡ ಮಟ್ಟದವರಲ್ಲ, ಸಾಧಾರಣ ಮಟ್ಟದವರದ. ಇಡೀ ದೇಶ ಮಟ್ಟದಲ್ಲಿ ಅಮೃತ ಪ್ರೀತಮ್ ಇಂಥ ಕೆಲವು ಜನ, ಇಡೀ ದೇಶದ ಲೆಕ್ಕದಾಗ ಒಂದು 100 ಕೋಟಿಯಲ್ಲಿ ಒಂದು 10-12 ಮಂದಿ ಕವಿಗಳು ಹೊಂಡ್ತಾರೆ, ಹೆಣ್ಮಕ್ಳು. ನೋಡ್ರಿ, ಬಸವಣ್ಣನ ಪ್ರಭಾವ ಹೇಗಿತ್ತು. 70 ಮಂದಿ ಹೆಣ್ಮಕ್ಳು ಕವಿತೆ ಬರೀತಿದ್ರು, ವಚನಗಳು ಬರೀತಿದ್ರು. ಎಂಥದ್ದು ಒಬ್ಬ ಕಸಹುಡಿ ಹೆಣ್ಮಗಳು, ಅವಳು ಹೇಳ್ತಾಳೆ, ಅರ್ಚನೆ, ಪೂಜೆ, ವ್ರತ ನೇಮಗಳಲ್ಲ. ನೇಮ ಯಾವುದು? ಶಂಭುಜಕ್ಕೇಶ್ವರನಲ್ಲಿ ಪರಧನ ಪರಸ್ತ್ರೀಯರ ಮುಟ್ಟುದಿಪ್ಪುದೇ ನೇಮ. ಒಬ್ಬ ದನಕಾಯಿ ಹೆಣ್ಮಗಳು ಬರೀತಾಳೆ. ಬರೇ ನಾವು 16 ಸೋಮವಾರ ಮಾಡಿದೆವು, ವೈಭವ ಲಕ್ಷ್ಮಿ ಪೂಜಾ ಮಾಡಿದೆವು, ಅದು ಮಾಡಿದೆವು, ಇದು ಮಾಡಿದೆವು, ಇದು ಪೂಜೆ ಅಲ್ಲ. ನೋಡಿ, 850 ವರ್ಷಗಳಿಂದ ಹೇಳ್ತಾಳೆ, ಇದನ್ನೆಲ್ಲ ಪೂಜಾ ಮಾಡಿದ್ರೆ ಅಲ್ಲಪ್ಪ. ಏನು ನೇಮ ಮಾಡ್ಬೇಕು ನೀವು? ಮಂದಿ ಗಂಟು ತಿನ್ನಂಗಿಲ್ಲ, ಮಂದಿ ಹೆಣ್ಮಕ್ಳು ಮುಟ್ಟಂಗಿಲ್ಲ, ಇದು ನೇಮ ಮಾಡ್ರೋ. ದನಕಾಯಿ ಹೆಣ್ಮಗಳು, ಕಸ ಹೊಡಿ ಹೆಣ್ಮಗಳು ಹೇಳ್ತಾಳೆ. ಇದು ಬಸವಣ್ಣನ ಪ್ರಭಾವ, ಬಸವಣ್ಣನ ಪ್ರಭಾವ. ಅದರ ಪರಿಣಾಮ ಒಬ್ಬ ನುಲಿಯ, ನಾವೇನು ಜವಾರಿ ಭಾಷೆಯಲ್ಲಿ ಕೊರವರು ಅಂತೀವತ್ತು, ಕೊರವರು, ಆ ಕೊರವರು ಜನಾಂಗಕ್ಕೆ ಸೇರಿದಂಥ ಮನುಷ್ಯ ಚಂದಯ್ಯ. ಅವನು ಹಗ್ಗ ಏನು ನಾರನ್ನ ತಂದು ನೀರಿನಲ್ಲಿ ನೆನೆಹಾಕಿ ಅದನ್ನು ಸ್ವಚ್ಛಗೆ ತೊಳೆದು ಆಮೇಲೆ ಅದನ್ನ ಒಣಗಿ ಆಮೇಲೆ ಹಗ್ಗ ಹೊಸ್ತು ಆಮೇಲೆ ಅದರಿಂದ ಹಗ್ಗ ಮಗಡ ಮಿಣಿ ಬೇರೆ ಬೇರೆ ಮಾಡಿ ಮಾರ್ತಿದ್ದ. ಎಲ್ಲರೂ ದುಡಿದ ತಿಂತಿದ್ರು. ನೋಡಿ ಏನು ಗಮ್ಮತ್ತಾಯ್ತು. ನನಗಿವತ್ತು ಬಹಳ ವಂಡರ್ ಅನ್ನಿಸ್ತದೆ, ಥ್ರಿಲ್ ಅನ್ನಿಸ್ತದೆ. ಇದು ನಡೆದದೋ ಇಲ್ಲೋ ಗೊತ್ತಿಲ್ಲ. ನಡೆದಿಲ್ಲ ಅಂದ್ರೂ ಆ ಕಾನ್ಸೆಪ್ಷನ್, ಆ ಕಲ್ಪನಾ ಅದನ್ನ ಇಮೇಜ್ ಮಾಡಕ್ಕಾಗಲ್ಲ. 850 ವರ್ಷಗಳ ಹಿಂದೆ ಕಾರ್ಲ್ ಮಾರ್ಕ್ಸ್, ಲೆನಿನ್, ಲಿಂಕನ್ ಹೇಳುವಂತಹ ದುಡಿಮೆ ಸಿದ್ಧಾಂತವನ್ನ ಆ ಜನ ಸಾಧಾರಣ ದೇಶೀಯ ಸಂಸ್ಕೃತಿಯಲ್ಲಿ ಹೆಂಗ್ ತಂದ್ರು ಅನ್ನೋದೇ ಬಹಳ ಅದ್ಭುತ. ನಡೆದದ ಅದ್ಭುತವೇ, ನಡೆದಿಲ್ಲ ಅಂದ್ರೂ ಆ ಕಲ್ಪನಾ, ಆ ಕಾನ್ಸೆಪ್ಷನ್, ಆ ಕಲ್ಪನಾ ಎಷ್ಟದ ನೋಡಿ. ಅವನು ಅದನ್ನ ನೀರ ನೆನೆಯಕ್ ಮುಂದೆ 8 ದಿನ ಆದ್ಮೇಲೆ ಅದನ್ನ ತೆಗಿಲಿಕ್ಕೆ ಹೋದ, ಸ್ವಚ್ಛಗೆ ತೊಳೆದ, ತಿಕ್ಕದ. ಅಲ್ಲೇ ನೋಡಿ ಅದಕ್ಕೊಂದು ತಿರುವು ಬರ್ತದೆ. ಅವನ ಕೊಳಗಿನ ಲಿಂಗ ಜಾರಿ ನೀರ ಬಿತ್ತು. ಇವನೊಂದು ಕ್ಷಣ ಒದ್ದಾಡದ. ಲಿಂಗ ಹೋದರೆ ಪ್ರಾಣ ಹೋಗಬೇಕು, ಲಿಂಗವೇ ಬಹಳ ಮುಖ್ಯ. ಆದ್ರೆ ಏನ್ ಮಾಡೋದು, ಲಿಂಗ ಬಿದ್ದು ಬಿಡ್ತಲ್ಲ ಅಂತ ಹುಡುಕಾಡದ, ಸಿಗಲಿಲ್ಲ. ಕಾಯಕ ಮತ್ತು ಲಿಂಗ ಇದರಲ್ಲಿ ಕಂಪೇರ್ ಮಾಡಿದವನು ಆ ನಾಟಕದಲ್ಲಿ ಬಹಳ ಚಂದ ಮಾಡ್ಯಾರ. ಕಾಯಕನೇ ಮುಖ್ಯ ಅನಿಸ್ತು, ಸಿಗಲಾರದ ಕೆಲ ಪೇಚಾಡೋದು ಅಂತ ಹೇಳಿ ಅದನ್ನು ಮತ್ತೆ ಹೆಗಲ ಮ್ಯಾಗ ಹಾಕೊಂಡು, ಆ ನಾರನ್ನು ಹೆಗಲ ಮ್ಯಾಗ ಹಾಕೊಂಡು ಹೊಂಟ. ನೋಡಿ ಎಷ್ಟು ಕ್ಲೈಮ್ಯಾಕ್ಸ್ ಬರ್ತದೆ. ದೇವರೇ, ಆ ಲಿಂಗವೇ ಮನುಷ್ಯನಾಗಿ, ಆ ನಾಟಕದಾಗೂ ಬಹಳ ಚಂದ ಮಾಡ್ಯಾರ. ಆ ಹುಡುಗಿ, ಆ ಲಿಂಗ ದೇವರಾದ ಹುಡುಗಿ ಅಂತೂ ಎಟ್ಟು ಪ್ರೀತಿ. ಕೊನೆಗೆ ಆ ಚಂದ ಎಂದು ಸೆರಗ್ ಹಿಡ್ಕೊಂಡು ಹಿಂಗೆ ಓಡಾಡ್ತಿರ್ತಾಳೆ. ಅದ್ಭುತ, ಅದು ಬಹಳ ಅದ್ಭುತ. ಅದೇನು ಬಹುಮಾನ ಕೊಟ್ಟರು, 1000 ರೂಪಾಯಿ ಬಹುಮಾನ ಕೊಡ್ಬೇಕು ಅವ್ರಿಗೆ, ಅಷ್ಟು ಚಲೋ ಮಾಡಿ. ಆ ಚಂದಯ್ಯ ಲಿಂಗ ಬಿಟ್ಟು ಹೊಂಟ. ಆ ಲಿಂಗನೇ ಲಿಂಗದೇವರು ಮನುಷ್ಯ ಆದ್ನಂತವ ಆಗಿ, ಏ ಲಿಂಗಯ್ಯ, ಚಂದಯ್ಯ, ನಾನು ಬಿಟ್ಟ ಹೊಂಟಲ್ಲೋ ನಾನು ಬಿಟ್ಟ ಹೊಂಟಲ್ಲ.
ಹೇಳ್ತಾನ ಅವನು. ನಿನಗೇನು ಪೂಜಾ ಕಡಿ ಮಾಡಿದ್ನೆ, ಪುನಸ್ಕಾರ ಮಾಡಿದ್ನೆ, ದಿಮಾಕ್ ಮಾಡಿ ಬಿದ್ದಿದ್ದಿ ನೀರಾಗ ಬೀಳು, ನನಗೆ ದುಡಿಮೆ ಬಹಳ ಮುಖ್ಯ ಅಂದವ. ನಾನು ದುಡಿಮೆ ಬಹಳ ಮುಖ್ಯ ಅಂದ. ವಚನಗಳಲ್ಲಿ ಬರ್ತದೆ ದುಡಿಮೆ ಬಹಳ ಮುಖ್ಯ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾಡಿದರೂ ಬಿಡಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಎಲ್ಲವೂ ಚಂದೇಶ್ವರ ಲಿಂಗ, ಕಾಯಕ ಚಂದೇಶ್ವರ ಲಿಂಗದ ಒಳಗು ಅಂತ. ದುಡಿಯೋದ್ರಾಗಾಯ್ತು, ದುಡಿದ್ರನ ಧರ್ಮ, ದುಡಿದ್ರನ ದೇವರು. ದುಡಿಲಿಲ್ಲ ಬರಲಿಲ್ಲ ಅಂದ್ರೆ ಯಾವ ದೇವ್ರು ತಗೊಂಡು ಏನು ಮಾಡುವುದದ? ಎಂಥ ಮಾತು, ಎಂಥ ಮಾತು ನೋಡಿ. ಅವನು ಬೆನ್ನ ಹತ್ತದ, ಕೊನೆಗೆ ಅವನ ದೇವರ ಆ ಲಿಂಗ ದೇವರ ಅನ್ನಕ ಕರ್ಕೊಳ್ಳೋ ಚಂದಯ್ಯ, ಕರ್ಕೊಳ್ಳಪ್ಪ, ತಿಳಿಲಾರ್ದೆ ಬಿದ್ದೀನಿ, ಇನ್ನು ಮೇಲೆ ಹಂಗೆ ಮಾಡುವುದಿಲ್ಲ, ಹಂಗೆ ಮಾಡುವುದಿಲ್ಲ. ನೋಡ್ರಿ, ನೀವು ಕಂಪೇರ್ ಮಾಡ್ರಿ. ಬದರಿ, ರಾಮೇಶ್ವರ, ಕೇದಾರ, ಆಮೇಲೆ ನಿಮ್ಮ ಶಬರಿಮಲೆಗೆ ನೀವು ಜನಗಳು ಹೋಗ್ತೀರಿ. ಹೋಗುವಾಗ ಬಸ್ ಉರುಳಿ ಸಾಯ್ತೀರಿ, ಇನ್ನು ಏನೇನೋ ಆಗಿ ಸಾಯ್ತೀರಿ. ದೇವರನ್ನ ಬೆನ್ನತ್ತಿ ನೀವು ಹೋಗ್ತೀರಿ. ನಿಮ್ಮ ಬಸವಣ್ಣನ ಧರ್ಮದಲ್ಲಿ ದೇವರೇ ಭಕ್ತನ ಬೆನ್ನತ್ತಿ ಬಂದ. ದೇವರೇ ಭಕ್ತನ ಬೆನ್ನತ್ತಿ ಬಂದ. ದೇವರೇ ಭಕ್ತನ ಬೆನ್ನತ್ತಿ ಬಂದ. ಎಂಥ ಕಲ್ಪನಾ, ಎಂಥ ಕಲ್ಪನಾ. ಮತ್ತಷ್ಟಲ್ಲ, ಅವನ ದಯನಾಸ್ ಬಿಡ್ತಾನೆ. ಕರ್ಕೊಳ್ಳೋ ಚಂದಯ್ಯ, ಕರ್ಕೊಳ್ಳೋ. ಬೀಳೋದು ನಿನ್ನ ಇಚ್ಛಾ, ಕರ್ಕೊಳ್ಳೋದು ನನ್ನ ಇಚ್ಛಾನ, ನಿಮ್ಮ ಅಪ್ಪಗೂ ಕರ್ಕೊಳ್ಳೋದಿಲ್ಲ ಅಂದವ, ದೇವರಿಗೆ ಅಂದ. ಅದರ ಮುಂದಿಂದು ಬಹಳ ಒಳ್ಳೆಯ ಕ್ಲೈಮ್ಯಾಕ್ಸ್. ಮಡಿವಾಳ ಮಾಚಿದೇವರು ಬಟ್ಟಿ ತೊಳಿತಿದ್ರು. ನೋಡ್ರಿ, ನೀವೇನಾರ ಒಂದು ಚಲೋ ಸುಪ್ರೀಂ ಕೋರ್ಟಿನ ಕೇಸರ್ ಪಾಲ್ಕಿವಾಲನ ಹತ್ರ ಹೋಗ್ತಿರಲ್ಲ, ಹಂಗ ದೇವ್ರ ಯಾರ ಹತ್ರ ಹೋದವ್, ಯಾವ ವಕೀಲ ಹತ್ರ ಹೋದ ಈ ಕಟ್ಲೆ ಬಿಡಿಸಾಕ? ಅವನ ಹತ್ರ ಹೋದ, ಮಡಿವಾಳ ಮಾಚಿದೇವ್ರ ಹತ್ರ. ಮಾಚಿದೇವ್ರ ನೋಡ್ರಿ, ಏನೋ ತಿಳಿಲ್ಲ, ಅದೇ ನಾನು ಜಾರಿ ನೀರಾಗಿ ಬಿದ್ದು ನಾನು ಬಿಟ್ಟು ಶಟ್ಕೊಂಡು ಹೊಂಟು ಬಿಟ್ಟಾನ. ಮತ್ತು ನನ್ನಂತ ದೇವ್ರು ಸಿಗ್ಬೋದು, ಚಂದಯ್ಯನಂತರ ಭಕ್ತ ಸಿಗುದಿಲ್ಲ, ಅದಕ್ಕೆ ನಾನು ತಗೋಂತ ಹೇಳ್ರಿ, ನಾನು ತಗೋಂತ ಹೇಳ್ರಿ. ಇನ್ಫ್ಲೂಯೆನ್ಸ್ ಮಾಡಕತ್ತೆ. ಅವ ಮಡಿವಾಳ ಮಾಚಿದೇವ್ ಬಂದು, ಚಂದಯ್ಯ ಹಾಗೆಲ್ಲ ಮಾಡಬಾರ್ದಪ್ಪ, ತಗೊಳ್ಳು. ಒಳ್ಳೆ ಹೊಂಟ್ರಿ ನೀವು, ಬೀಳೋದು ಅವನ ಇಚ್ಛಾ, ತಗೊಳ್ಳೋದು ಅವನ ಇಚ್ಛಾ. ಏನು ನಾವು ತಗೊಳಂಗಿಲ್ಲ. ನಾವು ಏನ್ ತಪ್ಪು ಮಾಡಿದೀವಿ ಅಂತ ಬಿದ್ದೆವು, ಬಿಟ್ಟೆವು ಅವನ್ನ. ಏನ್ ತಪ್ಪು ಮಾಡಿದ್ದೀವಿ ಅಂತ ಬಿದ್ದ ನೀರಾಗ? ಏನೂ ಇಲ್ಲ, ಚೆನ್ನಾಗಿ ದುಡಿದೀವಿ, ಪೂಜೆ ಮಾಡೀವಿ, ಆದ್ರೂ ಬಿದ್ದ ಅಂದ್ರ ನಾವು ತಗೊಳ್ಳೋದು. ಮತ್ ನೀವು ಬಹಳ ಜ್ಞಾನಿಗಳು, ಬಸವಣ್ಣನವರ ತತ್ವಜ್ಞಾನದಲ್ಲಿ ನಂಬಿಕೆಯುಳ್ಳವರು. ಬಸವಣ್ಣವ್ರು ಇದನ್ನ ಹೇಳ್ತಾರನ್ನ ಹೇಳ್ರಿ. ಬರೀ ತೊಳೆಯದ ಬಳಿಯದ ಮಾಡ್ಕೊಂಡು ಕುಂದ್ರ ಅಂತಾರೇನು? ಕೆಲಸ ಮಾಡ್ರಿ, ವರ್ಕ್ ವರ್ಕ್ ವರ್ಕ್. ಎಳೆದರೆ ತೊಳೆದರೆ ನೆನೆಯದು, ಎರೆದರೆ ನೆನೆಯದು, ಮರೆದರೆ ಬಾಡದು. ಹುರುಳಿಲ್ಲ ಲಿಂಗಾರ್ಚನೆ ಅಂದ್ರೆ, ಲಿಂಗಾಯತರಾದವ್ರು ಬರೇ 1000 ಕುಂಭಾಭಿಷೇಕ, 1,00,000 ಕುಂಭಾಭಿಷೇಕ, ಬರೇ ಹಾಲು ಹಾಕದೆ, ತುಪ್ಪ ಹಾಕದೆ ಆರ್ಥೋಡಾಕ್ಸ್ ಅಲ್ಲ. ನಾವು ಆರ್ಥೋಡಾಕ್ಸ್ ಅಲ್ಲ. ಅದು ನಮ್ಮ ಸ್ವರೂಪವೇ ಆಗಿರೋದ್ರಿಂದ ಕನ್ನಡಿಯನ್ನ ನಾವು ಹೇಗೆ ನೋಡ್ರಿ ಮುಖ ತಿದ್ಕೊಳ್ತೇವೆ, ಹಂಗ ಲಿಂಗ ನಿರೀಕ್ಷಣೆಯಿಂದ ನಿಮ್ಮ ಆತ್ಮ ಜಾಗರಣ, ಆತ್ಮ ಸ್ಫುರಣ ಆಗಲಿಕ್ಕೆ ಲಿಂಗ ಒಂದು ಉಪಾಧಿಗೆ ಹೊರತು ಅದೇನೇ ಮುಖ್ಯ ಅಲ್ಲ ಅನ್ನುವಷ್ಟು ವಾದ ಮುಂದುವರಿತದೆ. ಆಗ ಮಡಿವಾಳ ಮಾಚಿದೇವರು ಒಂದು ರಾಜಿ ಮಾಡ್ತಾರೆ. ಆಗಿದ್ದಾಗ ಹೋಗಿದ್ ಚಂದಯ್ಯ, ಒಂದು ರಾಜಿ ಹೇಳ್ತೀನಿ ನಾನು, ಕಟ್ಲೆ ಮುಗಿಸ್ಬೇಕಲ್ಲ, ಕೇಸ್ ಮುಗಿಸ್ಬೇಕು. ಹೆಂಗ? ಅವನ್ನ ತಗೋ, ನಾ ತಗೊಳುದಿಲ್ರಿ. ಹಂಗಾದ್ರೆ ನೀ ಹಗ್ಗ ಹೊಸ್ತು ದಿನ ಮಾರಕ್ ಕೊಡು, ಅವ ಮಾರ್ಕೊಂಡು ಬರಲಿ. ಹಗ್ಗ, ಮಗಡ, ಮಿಡಿ ಏನೇನೋ ಮಾರ್ಕೊಂಡು ಬರ್ತಾನ. ನಿನಗೆ ಯಾವಾಗ ಅವನು ದುಡಿಮೆ ಸರಿಮ ಅನಿಸ್ತದ ಕಾಯಕ, ಆವಾಗ ನೀವು ವಾಪಸ್ ತಗೋ. ಅಡ್ಡಿಲ್ಲ. ನೋಡ್ರಿ ಜಜ್ಮೆಂಟ್, ಎಂಥ ಜಜ್ಮೆಂಟ್. ದೇವರು ಚಂದಯ್ಯನ ಮನೆಯಲ್ಲಿ ಹಗ್ಗ ಮಾರು ಕಾಯಕ ಮಾಡ್ದ. ನಾಟಕದಲ್ಲಿ ಬರ್ತದೆ ನೋಡ್ರಿ. ಅವ ಹಗ್ಗ ಬೇಕೇನ್, ಮಗಡ ಬೇಕೇನ್, ಮಿಣಿ ಬೇಕೇನ್ ಮಾರುವಾಗ ಅದ್ರ ಕ್ಲೈಮ್ಯಾಕ್ಸ್ ಬಸವಣ್ಣ ಬಂದ. ಬಸವಣ್ಣ ಬಂದು ಒಂದು ಹಾಗ, ₹1 ಅನ್ರಿ. ಈಗಿನ ಕಾಲಕ್ಕೆ ₹1, ಆಗಿನ ಕಾಲಕ್ಕೆ ಹಾಗ ಅಂತಿದ್ರು. ಬಸವಣ್ಣ 100 ಹಾಗಾನು 50 ಹಾಗಾನು ಅಂದ್ರೆ ರೂಪಾಯಿ ಕಿಮ್ಮತ್ತಿನ ಹಗ್ಗಕ್ಕೆ ಜಾಸ್ತಿ ಕೊಟ್ಟು ತಗೊಂಡ. ನೋಡದ್ರ ಕ್ಲೈಮ್ಯಾಕ್ಸ್ ಹೆಂಗ್ ಬರ್ತದೆ. ತಗೊಂಡ ಮೇಲೆ ಚಂದಯ್ಯನ ಮನೆಗೆ ಬಂದ. ಯಾರು? ಲಿಂಗದೇವರು. ಚಂದಯ್ಯ ನೋಡಪ್ಪ, ನೀ ಹಗ್ಗ ಕೊಟ್ಟಿದ್ದಿ, ಮಾರ್ಕೊಂಡು ಬಂದೆ. ನೀ ₹1 ಒಂದು ಹಾಗೆ ಹೇಳಿದ್ದಿ, ನಾನು 50 ಹಾಗ ತಂದೀನಿ, ತಗೋ ಅಂದ. ಅದು ಈಗಲೇ ನಾನು ಒಳಗೆ ಕರ್ಕೊಂತಾನ, ಎದಿಮೆ ಕಟ್ಕೊಂತಾನ ಅಂತ.
ಮಾಫ್ ಮಾಡ್ತಾನೆ ಅಂತ. ಅದಕ್ಕೆ ಅವ ಚಂದಯ್ಯ ಏನಂದ, ಏನು ಲಿಂಗದೇವ್ರ ಆ ಮಡಿವಾಳ ಮಾಚದೇವ್ರು ಹೇಳೋದ್ ನೀನು ಇಟ್ಕೊಂಡ್ರೆ ನೀನು ಭಯಂಕರ ಮ್ಯಾಲ ಹೋಗ್ಬಿಟ್ಟೆಪ್ಪ. ₹1 ಹಗ್ಗ 50 ರೂಪಾಯಿ ಕೊಟ್ಟಿ ಅಂದ್ರೆ 49 ರೂಪಾಯಿ ಲಂಚ ತಿನ್ನ ಕಲಿಸಿದಿ.